ಗೌತಮ ಬುದ್ಧ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಸ್ಥಾಪಿಸಿ ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದರು. ಇವರನ್ನು ಭಾರತದಲ್ಲಿ ಸಮಾಜ ಸುಧಾರಕರು ಎಂದು ಕರೆಯಲಾಗುತ್ತದೆ. ಆದರೆ ಕೆಲವರು ಗೌತಮ ಬುದ್ಧ ಒಬ್ಬ ಸಮಾಜ ಸುಧಾರಕ ಅಲ್ಲ ಎಂದು ಕೆಲವರು ಪರಿಗಣಿಸಿದ್ದರು ಎಂದು ಹೇಳಿದರೆ ನೀವು ನಂಬುತ್ತೀರಾ? ಗೌತಮ ಬುದ್ಧನನ್ನು ಒಬ್ಬ ಸಮಾಜ ಸುಧಾರಕನಂತೆ ನೋಡಬಾರದು ಎಂಬ ಹೇಳಿಕೆ ಕೊಟ್ಟವರೂ ಇದ್ದರು. ಅಂತವರಲ್ಲಿ ವಿದೇಶಿಯರು ಹೆಚ್ಚಿನವರು. ವಿದ್ವಾಂಸರ ಪ್ರಕಾರ ಬುದ್ಧನ ಮೂಲ ಉದ್ದೇಶ ಸಾಮಾಜಿಕ ಸುಧಾರಣೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಅವರ ಉದ್ದೇಶ ಮೋಕ್ಷವಾಗಿತ್ತು. ರಿಚರ್ಡ್ ಒಂಬ್ರಿಡ್ಜ್ ಪ್ರಕಾರ ಬುದ್ಧನನ್ನು ಸಮಾಜ ಸುಧಾರಕನಂತೆ ನೋಡಬಾರದು. ಬುದ್ಧನ ಉದ್ದೇಶ ವ್ಯಕ್ತಿಗಳನ್ನು ಸುಧಾರಿಸುವುದು ಮತ್ತು ಸಮಾಜವನ್ನು ಶಾಶ್ವತವಾಗಿ ತೊರೆಯಲು ಸಹಾಯ ಮಾಡುವುದು ಅಥವಾ ಜನರನ್ನು ಶಾಶ್ವತವಾಗಿ ಲೌಕಿಕ ಪ್ರಪಂಚದಿಂದ ದೂರ ಇಡುವಂತೆ ಮಾಡುವುದು. ಬುದ್ಧ ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡಲಿಲ್ಲ. ಅವರು ಎಂದಿಗೂ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಪ್ರಯತ್ನಿಸಲಿಲ್ಲ ಎಂದು ಹೇಳಿದ್ದಾರೆ. ಅವರ ಪ್ರಕಾರ ಗೌತಮ ಬುದ್ಧನು ಸಾಮಾಜಿಕ ಸುಧಾರಣೆಗಾಗಿ ಹೋರಾಡಲಿಲ್ಲ. ಅವರ ಉದ್ದೇಶ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೊಸ ವ್ಯಾಖ್ಯಾನ ನೀಡುವುದಾಗಿತ್ತು. ಜನರನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಸಲು ಸುಲಭವಾದ ದಾರಿಯನ್ನು ನಿರ್ಮಿಸುವುದಾಗಿತ್ತು.